ಬೆಳಗಾವಿಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾದ ಕಪಿಲೇಶ್ವರನಷ್ಟೇ ಜಾಗೃತವಾಗಿರುವ ವಡ್ಗಾಂವ್ನ ಶ್ರೀ ಮಲ್ಲಿಕಾರ್ಜುನ ಮಂದಿರದಲ್ಲಿ ಮಹಾಶಿವರಾತ್ರಿ ಉತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಸತತ 8 ದಿನಗಳ ಕಾಲ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮಂಗಳವಾರ ಬೃಹತ್ ಮಹಾಪ್ರಸಾದದೊಂದಿಗೆ ತೆರೆ ಕಂಡವು. ಬೆಳಗಾವಿಯ ವಡ್ಗಾಂವ್ನ ಚಾವಡಿ ಗಲ್ಲಿಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಮಂದಿರದಲ್ಲಿ ಫೆಬ್ರವರಿ 10ರಿಂದ 17ರವರೆಗೆ ಅದ್ದೂರಿಯಾಗಿ ಶಿವರಾತ್ರಿ ಉತ್ಸವವು ಆಯೋಜಿಸಲಾಗಿತ್ತು. ಶ್ರೀ ಗುರುಸಿದ್ಧ ಸ್ವಾಮೀಜಿ ಹಾಗೂ ಮಂಜುನಾಥ ಮೇಘನಾಳ್ ಅವರಿಂದ ನಡೆದ ಪ್ರವಚನ ಕಾರ್ಯಕ್ರಮಗಳು ಭಕ್ತರ ಮನ ಗೆದ್ದವು. ಶಿವರಾತ್ರಿಯಂದು ವಿಶೇಷ ಪೂಜೆ ಮತ್ತು ಮಹಾರುದ್ರಾಭಿಷೇಕ ನೆರವೇರಿಸಲಾಯಿತು. ಸೌಹಾರ್ದತೆ ಮತ್ತು ಭಕ್ತಿಯ ಸಂಕೇತವಾಗಿ ಸೋಮವಾರ ನಡೆದ ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಉತ್ಸವವು ವಜಿಗಲ್ಲಿ, ಚಾವಡಿ ಗಲ್ಲಿ, ಸಫಾರ್ ಗಲ್ಲಿ ಸೇರಿದಂತೆ ವಿವಿಧ ಓಣಿಗಳಲ್ಲಿ ವೈಭವದಿಂದ ಸಂಚರಿಸಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ನಡೆದ ಬೃಹತ್ ಮಹಾಪ್ರಸಾದದ ವಿತರಣೆಗೆ ಹುಣಸಿಕೊಳ್ಳ ಮಠದ ಶ್ರೀ ಸಿದ್ದಬಸವ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದರು. ಸುಮಾರು 20,000ಕ್ಕೂ ಅಧಿಕ ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಇದೇ ಸಂದರ್ಭದಲ್ಲಿ ಕುರಿಹಿನ ಶೆಟ್ಟಿ ಯುವಕ ಮಂಡಳದ ವತಿಯಿಂದ ಆಯೋಜಿಸಲಾಗಿದ್ದ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳು ಹಬ್ಬದ ಕಳೆಯನ್ನು ಹೆಚ್ಚಿಸಿದವು. ದೇವಸ್ಥಾನದ ಕಾರ್ಯದರ್ಶಿ ಶ್ರೀಧರ್ ತಿಗಡಿಯವರು ಕಾರ್ಯಕ್ರಮದ ಯಶಸ್ಸಿನ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯ ಅಂಗವಾಗಿ ನಮ್ಮ ಬೆಳಗಾವಿಯ ಒಳಗಾವಿ ಭಾಗದಲ್ಲಿರುವ ಚೌಡಿಗಲ್ಲಿಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ದಿನಾಂಕ 10 ಫೆಬ್ರವರಿ 2026ರಿಂದ 17/2/2026ವರೆಗೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುವುದನ್ನು ಗುರು ಹಿರಿಯರು ನಿಶ್ಚಯಿಸಿದ್ದರು. ಆ ಪ್ರಕಾರ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಶ್ರೀ ಗುರುಸಿದ್ಧ ಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು. ಅವರ ತರವಾಗಿ ನಮ್ಮ ಮಂಜುನಾಥ ಮೇಘನಾಳ್ ಅಂತ ಶರಣರು ಒಂದು ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತದನಂತರ ರವಿವಾರ ದಿವಸ ಮಹಾಶಿವರಾತ್ರಿ ಅಂಗವಾಗಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಹಾಗೂ ಬೆಳಗಿನ ಜಾವ ಮಹಾರುದ್ರಾಭಿಷೇಕಗಳು ನಡೆದವು. ನಂತರ ನಿನ್ನೆಯ ದಿವಸ ವಡಗಾವಿಯ ಎಲ್ಲ ಒಜ್ಜೆಗಲ್ಲಿ, ಚೌಡಿಗಲ್ಲಿ, ತಗ್ಗಿಗಲ್ಲಿ, ಸಫಾರ್ಗಲ್ಲಿ, ಬಜಾರ್ಗಲ್ಲಿ ಈ ಒಂದು ಭಾಗದಲ್ಲಿ ನಮ್ಮ ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಅದರಲ್ಲಿ ಸಾವಿರಾರು ಭಕ್ತರು, ಈ ಭಾಗದ ಭಕ್ತರೆಲ್ಲರೂ ಕೂಡಿ ಆ ಒಂದು ಪಲ್ಲಕ್ಕಿ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ಶಿವರಾತ್ರಿಯ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಮಂಗಳವಾರ ದಿನಾಂಕ 17 ಫೆಬ್ರವರಿ 2026ರಂದು ಕನಿಷ್ಠ 20,000 ಭಕ್ತಾದಿಗಳಿಗೆ ನಾವು ಮಹಾಪ್ರಸಾದವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಮಲ್ಲಿಕಾರ್ಜುನ ದೇವಸ್ಥಾನವು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ ಎಷ್ಟು ಜಾಗೃತವಾಗಿದೆ ಅಷ್ಟೇ ಜಾಗೃತ ಇದು ದೇವಸ್ಥಾನ ಇದೆ. ಈ ಭಾಗದಲ್ಲಿ ನಮ್ಮ ಬೆಳಗಾವಿ ಅಷ್ಟೇ ಅಲ್ಲ, ಹೊರಸ್ಥಳದಿಂದ ಕೂಡ ಭಕ್ತಾದಿಗಳು ಬಂದು ಈ ಒಂದು ಮಲ್ಲಿಕಾರ್ಜುನ ದೇವರ ದರ್ಶನವನ್ನು ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪಾವನರಾಗಿದ್ದಾರೆ. ಈ ಭಾಗದಲ್ಲಿಯ ಈ ಮಲ್ಲಿಕಾರ್ಜುನ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಭಕ್ತಾದಿಗಳಾಯ್ತು, ಅಕ್ಕನ ಬಳಗದವರಾಯ್ತು, ಯುವಕ ಸಂಘದವರಾಯ್ತು, ಎಲ್ಲರೂ ತಮ್ಮ ಮನೆಯ ಹಬ್ಬ ಅಂತ ತಿಳಿದು ಅತ್ಯಂತ ಮನಸ್ಸಿಂದ, ಕಾಯ ವಾಚ ಮನಸ್ಸಿಂದ ಮತ್ತು ತನುಮನ ಧನದಿಂದ ಸೇವೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತ ಈ ವರ್ಷ ಕೂಡ ಮಾಡಿದ್ದಾರೆ. ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ತುಂಬುರದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಬೆಳಗಾವಿಯಲ್ಲಿ ಇರುವಂತಹ ಅನೇಕ ಪತ್ರಿಕೆಗಳು ಹಾಗೂ ಇನ್ನು ಬೆಳಗಾವಿ ಸಿಬ್ಬಂದಿಯವರು ಕೂಡ, ಈ ಒಂದು ಪೊಲೀಸ್ ಇಲಾಖೆಯವರು, ಆರೋಗ್ಯ ಇಲಾಖೆಯವರು ಕೂಡ ಈ ದೇವಸ್ಥಾನಕ್ಕೆ ಬಂದು, ದೇವಿಯವರು ಈ ದೇವಸ್ಥಾನಕ್ಕೆ ಬಂದು ನಮ್ಮ ಜಾತ್ರಾ ಮಹೋತ್ಸವಕ್ಕಾಗಿ ಏನು ಅನುಕೂಲತೆಗಳು ಬೇಕು ಆ ಎಲ್ಲ ಅನುಕೂಲತೆಗಳನ್ನ ಮಾಡಿಕೊಟ್ಟಿರ್ತಾರೆ, ಸಹಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ದೇವಸ್ಥಾನದ ಪರವಾಗಿ ತುಂಬುರದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಆಗುವಷ್ಟ ಪ್ರಸಾದವನ್ನು ನಾವು ಮಾಡಿರ್ತೇವೆ. ಯಾರೂ ಗಡಬಡಿ ಮಾಡಿದ್ರೆ ನಿಧಾನವಾಗಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಪಾವನರಾಗಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ತೇನೆ. ನನ್ನ ಹೆಸರು ಶ್ರೀಧರ್ ಬಸಪ್ಪ ತಿಗಡಿ, ಈ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ಥಳೀಯರ ಸಹಕಾರದೊಂದಿಗೆ ನಡೆದ ಈ ಉತ್ಸವವು ವಡಗಾಂವ್ ಭಾಗದಲ್ಲಿ ಧಾರ್ಮಿಕ ಜಾಗೃತಿ ಮತ್ತು ಭಕ್ತಿಯ ಹೊಸ ಅಲೆ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಈ ಬೃಹತ್ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಮಿತಿಯ ಸದಸ್ಯರ ಅಪಾರ ಶ್ರಮವಿದೆ.
ಬಸವರಾಜ ಅತ್ತಿಮಾರಡಿ, ನಿಜಗುಣಿ ಬಸಾಪುರಿ, ಮಲ್ಲಿಕಾರ್ಜುನ್ ಯಳೂರು ಸೇರಿದಂತೆ ಹಲವು ಮುಖಂಡರು ಸತತವಾಗಿ ಶ್ರಮಿಸಿ ವ್ಯವಸ್ಥೆಗಳನ್ನು ಸುಗಮಗೊಳಿಸಿದರು. ವಿನೋದ್ ಕುಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना, मन भाए आराधना। आराधना मारुति गली बेलगाम, मन भाए आराधना।